बीजापुर में पहली बार मनोरंजन नगरी लाया है आपके लिए समर फेस्ट के तौर पर फन फेयर। अथनी रोड इडगी पेट्रोल पंप के पास शाम 4 बजे से रात 10 बजे तक इधर आके मजा लूटिए और विजिट करना ना भूलिएगा। स्वागत है आप सभी का R1 न्यूज में। मैं आपके साथ साबिर मुकाशी। विधायक एच.डी. रेवन्ना ने पूर्व मुख्यमंत्री कुमारस्वामी की जमकर तारीफ किया। पूर्व मंत्री विधायक एच.डी. रेवन्ना ने हसन शहर में एक प्रेस वार्ता में हिस्सा लेते हुए अपने भाई कुमारस्वामी की जमकर तारीफ किया है। वहीं अपने को लेकर न्यायालय के अधीन में रहने वाले कवालत देते हुए कोर्ट के फैसले का सम्मान करने का कहा। अपने आप को हसन जिला केंद्र ने 25 सालों तक राजनीति करने का स्पष्ट दिया। पूर्व मुख्यमंत्री कुमारस्वामी ने राज्य में शैक्षणिक स्तर को बढ़ाने में महत्व देने का खुलासा किया। ಮಾಡ್ತಾರೆ ಮಧ್ಯ ಹಳ್ಳಿ ಒಳಗೆ ಒಂದು ಗ್ರಾಮೀಣ ಪ್ರದೇಶ ಮೂಲೆಯಲ್ಲಿ ಹಳ್ಳಿಲಿ ಇವ್ರ ಕ್ಷೇತ್ರ ಸೋಮನಹಳ್ಳಿ ಅವತ್ತಿನ ಕಾಲದಲ್ಲಿ ದೇವೇಗೌಡರು ಸೋಮನಹಳ್ಳಿ ಹೈಸ್ಕೂಲ್ ಮಾಡಬೇಕಾದ್ರೆ ಬ್ರಾಹ್ಮಣರಲ್ಲಿ ಇದ್ದರು ಆ ಫಾರಿನ್ನಲ್ಲಿ ಯಾರೋ ಇದ್ದರು ಒಂದು ಆಸ್ಪತ್ರೆ ಫಾರಿನ್ ಮಾಡಿದ್ರು ಅವರು ಅವತ್ತು ಡೊನೇಷನ್ ಕೊಟ್ಟು ಆ ಕಾಲದಲ್ಲಿ 25,000 50,000 ಒಂದು ಬಿಲ್ಡಿಂಗ್ ಕಟ್ಸ್ಯಾರೆ ಇದು ಮಾಡಿ ಸೋಮನಹಳ್ಳಿ ಈಚೆಗೆ ನಾವು ಎಲ್ಲ ಬಿಲ್ಡಿಂಗು RCC ಬಿಲ್ಡಿಂಗು ಎಲ್ಲ ನಮ್ಮ ಕಾಲದಲ್ಲಿ ಕೊಟ್ಟು ಮಂಜಣ್ಣ ಕಾಲದಲ್ಲಿ ಕೊಟ್ಟಿರೋದು ಬೇರೆ ನಾನು ಹೇಳೋದು ಹಿಂದೆ ಆ ಕಾಲದಲ್ಲಿ ದೇವೇಗೌಡರು ಇವತ್ತು ಚಾಚನಹಳ್ಳಿ ಅಂತ ಹೈಸ್ಕೂಲ್ ಕಟ್ಟಿರೋದು ನೋಡ್ಬೇಕು ಹಂಚಿನ ಮನೆ ಅದೇ ಥರ ಹರಿಹರಪುರ ಇದರಲ್ಲಿತ್ತು ಹೊಳೆನರಸೀಪುರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಹಂಚಿನ ಮನೆ ಇತ್ತು ಈಗ ತಗೊಂಡೋಗಿ ಕಟ್ಟಿದ್ದೀವಿ ಹೊಳೆನರಸೀಪುರ ಫಸ್ಟ್ ಏಡ್ ಕಾಲೇಜ್ ಐತೆ ಲಾ ಕಾಲೇಜ್ ಐತೆ ಈಗ ಲಾ ಕಾಲೇಜ್ ಮಾಡ್ಬೇಕಾದ್ರೆ ಎಷ್ಟಪ್ಪ ಇತ್ತು ನಾನು ಹೇಳೋದು ಪ್ರಕಾಶ್ ಮಾಮ ಏನು ತಲೆಗೆ ಅವ್ರೇನು ಹೇಳ್ತಾವ್ರೆ ನಾವು ಪ್ರಕಾಶ್ ಅಣ್ಣನ ಇಟ್ಕೊಂಡೆ ನಿಧಿ ಕೊಡ್ತೀವಿ ಶಿಕ್ಷಕರನ್ನ 2 ಕೋಟಿ ಬಂದರೆ ಪ್ರತಿ ವರ್ಷ 55 ಲಕ್ಷ ಅಂದರೆ 6 ವರ್ಷಕ್ಕೆ 3 ಕೋಟಿ ರೂಪಾಯಿ ನಮ್ಮ ಜಿಲ್ಲೆ ಬರುತ್ತೆ ಸರ್. ಈಗ 2 ಬಾರಿ ನಿಮ್ಮ ಪಕ್ಷದ ಮರಿತಿಪ್ಪೇಗೌಡರೇ ಶಿಕ್ಷಕರ ಕ್ಷೇತ್ರ ಸರ್ 2 ಬಾರಿ ಅವರು ಕೂಡ ನಿರೀಕ್ಷೆ ಮಟ್ಟಕ್ಕೆ ನಮ್ಮ ಪಾರ್ಟಿಲಿ ಹೌದು ನಿರೀಕ್ಷೆ ಮಟ್ಟಕ್ಕೆ ಅವರು ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ವಿಫಲರಾಗಿದ್ದಾರೆ ಅವರು ನನಗೊಂದು ನಿಮಿಷ ಹೇಳ್ತೀನಿ. ಒಬ್ಬ ಮನುಷ್ಯನಿಗೆ ಯಾವಾಗಲೂ ಕೃತಜ್ಞತೆ ಅನ್ನೋದು ಇರಬೇಕಾಗುತ್ತೆ ರಾಜಕಾರಣದಲ್ಲಿ. ಆ ಕೃತಜ್ಞತೆ ಇಲ್ದಲೇ ಇದ್ದರೆ ಅದು ದೇವ್ರಿಗೆ ಬಿಡಲ್ಲ. ಇವತ್ತು ಅವ್ರನ್ನ ತಗೊಂಡೋಗಿ ಈ ಮಟ್ಟಕ್ಕೆ ಕುಮಾರಣ್ಣವರು ಸಾಮಾನ್ಯ ಕಾರ್ಯಕರ್ತರಲ್ಲಿ ಅವ್ರು ತಗೊಂಡೋಗಿ ಇವತ್ತು ಶಿಕ್ಷಕರಿಂದ ಗೆಲ್ಲಿಸಿ ನಮ್ಮಲ್ಲೇನು ಯಾರೋ ಶಿಕ್ಷಕರು 10 ರೂಪಾಯಿ ಇಸ್ಕೊಂಡವ್ರೇನ್ರಿ ಕೇಳಿ. ಇಲ್ಲೇ ಅವರಲ್ಲಿ ಮುಖಂಡರು ನಾವು ಮುಖಂಡರುಗಳು ಹಾಕಿ ಮಾಡಿ ಅವ್ರನ್ನ ಯಾವುದು ಕೊಟ್ಟವ್ರು ನಮಗೆ ಹಾಕಿ ಅವ್ರನ್ನ 2 ಬಾರಿ ಗೆಲ್ಲಿಸಿ ಉಪಸಭಾಪತಿ ಮಾಡಿ ಆಯ್ತಪ್ಪ ಏನು ಕೊಡುಗೆ ಇದೆ ಈ ಜಿಲ್ಲೆಗೆ. ಯಾವ್ದಾದ್ರು ಸ್ಕೂಲ್ ಟೀಚರ್ಸು ಈಗ ಉದಾಹರಣೆಗೆ ಹೇಳಿದ್ದಾರೆ ಹೊಳೆನರಸೀಪುರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಐತೆ. ಈಗ ಅವತ್ತು ಫಸ್ಟ್ ಏಡ್ ಕಾಲೇಜಲ್ಲಿ ಇವತ್ತು 2,000 ಮಕ್ಕಳವ್ರೆ ಹೆಣ್ಮಕ್ಳು. ಆ ಸ್ಪೋರ್ಟ್ಸ್ ಸ್ಯಾಂಕ್ಷನ್ ಆಗಿರೋದು ಎಷ್ಟು? ಅವತ್ತೇನು ನಾನು 2006ರಲ್ಲಿ ಕಾಲೇಜ್ ಮಾಡಿದ್ದಲ್ಲ ಆ ಕಾಲೇಜ್ ಸ್ಯಾಂಕ್ಷನ್ ಪೋಸ್ಟ್ ಏನಿದೆಯೋ ಅದೇ ಪೋಸ್ಟ್ ಇವತ್ತು ಇದೆ.